ಪ್ರಿಯ ವೀಕ್ಷಕರೇ, ನನ್ನ ಹೆಸರು ಸಂತೋಷ್ ಅಂತ. ಯೂಟ್ಯೂಬ್ ನೋಡ್ತಾ ಇರೋದೇ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ನಮಸ್ಕಾರ. ಇವಾಗ ನಮ್ಮ ಗದ್ದೆ ಹತ್ರ ತೋಟ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಕಡಲೆ ಗಿಡ ಹಾಕಿದ್ರು, ಎಲ್ಲ ಕಿತ್ತು ಎಲ್ಲ ಒತ್ತು ರೆಡಿ ಮಾಡಿದ್ದಾರೆ. ನೆಕ್ಸ್ಟು ಜೋಳ ಹಾಕೋದಕ್ಕೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ಹಂಗೆ ಹೋಗ್ತಾಯಿದ್ರೆ ಇನ್ನು ಮುಂದೆ ನಮ್ಮದು ತೋಟ ಸಿಗುತ್ತೆ. ನಾವು ಬಂದ್ವಿ, ಈಗ ತೋಟದ ಹತ್ರ ಬಂದ್ವಿ. ಹಳ ಕಟ್ ಮಾಡೋಣ ಅಂತ ಮಿಷನ್ ತಗೊಂಬಂದೆ. ಮಿಷನ್ ತಗೊಬಂದು ಹಳ ಕಟ್ ಮಾಡ್ತಾಯಿದ್ದೀನಿ. ಹಳ ಕಟ್ ಮಾಡೋದ್ರಿಂದ ಹಸಿ ಹಳ ಮೇಲಿರೋದು ತೋಟಕ್ಕೆ ತುಂಬ ಗೊಬ್ಬರ ಆಗುತ್ತೆ. ಹಂಗೆ ಅದನ್ನು ಕಟ್ ಮಾಡಿ ಮಲ್ಚಿಂಗ್ ಮಾಡಿದರೆ ಗೊಬ್ಬರ ಜಾಸ್ತಿ ಆಗುತ್ತೆ. ಒಂದು ವರ್ಷ ಗೊಬ್ಬರ ಹಾಕಿಲ್ಲ ಅಂದ್ರೂ ತೋಟಕ್ಕೆ ತೊಂದರೆ ಇಲ್ಲ, ಚೆನ್ನಾಗಿ ಗೊಬ್ಬರ ಅದನ್ನೇ ಆಗುತ್ತೆ ಕರಗಿ. ಇಷ್ಟೆಲ್ಲ ಕಟ್ ಮಾಡಿ ಮುಗಿದಿದೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕಟ್ ಮಾಡಿ ಮುಗಿದ್ರೆ ಹಳ ಹೊಡೆದೆಲ್ಲ ಮುಗಿಯುತ್ತೆ. ಇನ್ನೊಂದು ಹಾಫ್ ಆನ್ ಅವರು 1 ಅವರ್ ಒಳಗಡೆ ಕೆಲಸ ಮುಗೀತದೆ ಅದು. ತಲೆಗೆ ಕಟ್ ಮಾಡ್ತಾ ಇದ್ದಾಗ ಏನಕ್ಕೆ ಕಟ್ ಮಾಡಬೇಕು ಅಂತಂದರೆ, ಹಳುಗಳು ಜಾಸ್ತಿ ಆಯ್ತಂದರೆ ಒಳಗಡೆ ಏನು ಓಡಾಡೋಕ್ಕಾಗಲ್ಲ. ಬೇಗ ಬಂದಿರೋಂಥ ಅಡಿಕೆಕಾಯಿ ಕೆಳಗಡೆ ಬಿದ್ದರೆ ಅದನ್ನು ತಗೊಳಕ್ಕಾಗಲ್ಲ. ಅಲ್ಲಿ ಸುಮ್ಮನೆ ಅವೆಲ್ಲ ಅಡಿಕೆಕಾಯಿ ಎಲ್ಲ ವೇಸ್ಟ್ ಆಗ್ತವೆ. ಅದಕ್ಕೋಸ್ಕರ ಹಳುಗಳ್ನ ಬಂದಂಥ 1-1.5 ಅಡಿ 2 ಅಡಿ ಬಂದ ತಕ್ಷಣವೇ ಕಟ್ ಮಾಡಬೇಕು. ಕಟ್ ಮಾಡಿದರೆ ತೋಟನೂ ಸಹ ನೀಟಾಗಿ ಕಾಣುತ್ತೆ. ಕಟ್ ಮಾಡೋಕ್ಕಾದಾಗ ಈ ಗೆರೆಗಳೆಲ್ಲ ಬಿದ್ದಿರ್ತವೆ ಒಳಗಡೆ. ಆ ಗರಿಗೆಲ್ಲ ಹೊರಗಡೆ ತಗೊಂಡು ನೀಟಾಗಿ ಕಟ್ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ಕಟಿಂಗು. ಇಲ್ಲ ಅಂತಂದರೆ ಅಲ್ಲಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ರಿಮೂವ್ ಮಾಡಬೇಕು. ಇದರ ನೀಟಾಗಿ ತೋಟ ಇಟ್ಕೊಂಡ್ರೆ ಅದರೊಳಗಡೆ ಹಣ್ಣಿನ ಗಿಡಗಳು, ನಿಂಬೆ ಸಸಿಗಳು ಏನು ಬೇಕಾದನ್ನು ಬೆಳ್ಕೊಬೋದು. ನಾನು ನಮ್ಮ ಭಾವನು ಬೀನಿಸ್ ಗಿಡದಲ್ಲಿ ಕಳೆ ಬಂದಿತ್ತು, ಅದನ್ನು ಹರಗೋಣ ಅಂತ ಹೇಳ್ಬಿಟ್ಟು ಕುಂಟೆ ತಗೊಂಡು ಬಂದ್ವಿ. ಅಲ್ಲಿ ಮಾಡ್ತಾಯಿದ್ದಾಗ ನಾವು ಸಾಟರ್ಡೆ ಸಂಡೇ ರಜೆ ಇದ್ದಾಗ ಊರಿಗೆ ಕರ್ಕೊಂಡು ಹೋಗಿದ್ದೆ ಮಕ್ಕಳನ್ನ. ಅಲ್ಲಿ ಬಂದ್ಬಿಟ್ಟು ನಾವು ಹೊರಗ್ತೀವಪ್ಪ ಅದನ್ನು ಅಂತ ಅಂದರು. ಹಾಗಾಗಿ ಅವ್ರಿಗೂ ಮುಂದಿನ ದಿನಗಳಲ್ಲಿ ಬೇಕಾಗತ್ತಲ್ವ ನೋಡ್ಕೊಳ್ಳೋದಕ್ಕೆ, ಅವರು ಯಾವ ರೀತಿ ಮಾಡಬೇಕು ವ್ಯವಸಾಯ ಅಂತ. ಹಾಗಾಗಿ ನೋಡಿ, ಬೀನ್ಸ್ ಗಿಡಗಳು ಇಷ್ಟು ಚೆನ್ನಾಗಿ ಬಂದಿದೆ. ಮಳೆ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಹೋಗಿದೆ. ಅರ್ಧ ಹರಗಿದ್ದೀವಿ, ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಇದೆ ಫ್ರೆಂಡ್ಸ್. ಅದನ್ನು ಹರಗಬೇಕು. ಈಗ ಹರಗಿರೋದೆಲ್ಲ ನಾವು ಸಪ್ರೇಟಾಗಿ ಮತ್ತೆ ಕೈಯಲ್ಲಿ ಹಳ ಎಲ್ಲ ತೆಗಿಬೇಕು. ಇನ್ನು ಸ್ವಲ್ಪ ಇದೆ, ಇದನ್ನು ಹರಗಬೇಕು. ಹಾಗೆ ಶನಿವಾರ ಭಾನುವಾರ ಹಾಗೆ ಊರಿಗೆ ಹೋಗ್ತಾ ಇರ್ತೀವಿ. ಸಾಟರ್ಡೆ ಸಂಡೇ ಊರಿಗೆ ಬಂದು ತೋಟದ ಕೆಲಸಗಳೆಲ್ಲ ಮುಗಿಸಿ ಮತ್ತು ಅಗೈನ್ ಮಂಡೇ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಸ್ಕೂಲಿಗೆ ಕಳಿಸ್ಬೇಕಲ್ವ. ಹಾಗಾಗಿ ರಿಟರ್ನ್ ನಾವು ಹಾಸನಿಗೆ ಬರ್ತಾಯಿದ್ದೀವಿ. ಹಂಗೆ ಬರುವಾಗ ನಮ್ಮ ಮಿಸ್ಸಸ್ ಮನೆ ಅಲ್ಲೇ ಹತ್ರ, ಅವ್ರ ಮನೆಗೆ ಹೋಗಿ ಅಲ್ಲೇ ಊಟ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಮನೆಗೆ ಬಂದ್ವಿ.